ಯಾವುದೇ ಒಂದು ಫೈರ್ ಆದಾಗ ನಾವು ಆ ಫೈರ್ ಏನು ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರ್ತದೆ. ಸೊ ಬೆಂಕಿ ಅಂದ ತಕ್ಷಣ ಎಲ್ಲ ಬೆಂಕಿಗಳ ಮೇಲೆ ನಾವು ನೀರನ್ನ ಹಾಕೋಕ್ಕಾಗಲ್ಲ, ಎಲ್ಲ ಬೆಂಕಿಗಳನ್ನ ನಾವು ಡೈರೆಕ್ಟಾಗಿ ಅಪ್ರೋಚ್ ಮಾಡೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ಬೆಂಕಿನ ನಾವು ಡಿವೈಡ್ ಮಾಡಿರ್ತೇವೆ ರೀ. ಸೊ ಬೆಂಕಿ ಏನಂತ ತಿಳ್ಕೊಳ್ಬೇಕು, ಬೆಂಕಿ ಯಾವ್ಯಾವ ಬೆಂಕಿಗಳ ಮೇಲೆ ನಾವು ಏನನ್ನ ಯೂಸ್ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕು. ದ್ಯಾಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಹಿಯರ್. ಫೈರ್ ಅಂದ ತಕ್ಷಣ ನಾವು ಎಲ್ಲರೂ ನೋಡಿದ್ದೇವೆ, ಬಟ್ ಈ ಬೆಂಕಿ ಹೆಂಗೆ ಆಗ್ತದ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಬೆಂಕಿ ಆಗೋಕ್ಕೆ 3 ಕಾರಣಗಳು ಬೇಕು, 3 ಕಂಪೋನೆಂಟ್ಸ್ಗಳು ಬೇಕು. 3 ಕಂಪೋನೆಂಟ್ ಅಂತಂದ್ರೆ ಒಂದು ಬಂದ್ಬಿಟ್ಟು ಆಕ್ಸಿಜನ್ ಇರ್ತದೆ ಅಥವಾ ಅಟ್ಮಾಸ್ಫಿಯರಿಕ್ ಏರ್ ಇರುತ್ತೆ, ಆಮೇಲೆ 2ನೇದು ಬಂದ್ಬಿಟ್ಟು ಹೀಟ್ ಇರ್ತದೆ, 3ನೇದು ಬರ್ನಿಂಗ್ ಫ್ಯೂಯಲ್ ಇರ್ತದೆ. ಸೊ ಇವು 3 ಯಾವಾಗ ಒಂದು ಕಡೆ ಶೇಖರಣೆ ಆಗ್ತಾವೆ, ಸೊ ಯಾವಾಗ ಒಂದು ಟ್ರಯಾಂಗಲ್ ಫಾರ್ಮೇಷನ್ ಆಗ್ತದಲ್ಲ ಅವಾಗ ಮಾತ್ರ ಫೈರ್ ಕಾಣಿಸ್ಕೊಳ್ತದೆ. ಇವು 3ರಾಗ ಯಾವುದಾದ್ರೂ ಒಂದನ್ನು ನಾವು ತೆಗೆದ್ರೂ ಕೂಡ ಫೈರ್ನ ನಾವು ಪುಟ್ ಆಫ್ ಮಾಡಬಹುದು. ಸೊ ನಾವು ಕೂಡ ಫೈರ್ ಡಿಪಾರ್ಟ್ಮೆಂಟಲ್ಲಿ ನಾವು ಇದೇ ಟೆಕ್ನಿಕ್ನ ಯೂಸ್ ಮಾಡ್ತೇವೆ. ಫಸ್ಟ್ ನಾವು ಏನು ಮಾಡ್ತೇವೆ ಅಂದ್ರೆ ಅದು ಯಾವ್ದು ಫೈರ್ ಅಂತ ಐಡೆಂಟಿಫೈ ಮಾಡ್ತೇವೆ. ಸೊ ಅದನ್ನು ಬೆಂಕಿ ಆರಿಸ್ಬೇಕಾದ್ರೆ ಮತ್ತೆ 3 ಥರ ಇದಾವೆ. ಒಂದು ಕೂಲಿಂಗ್ ಅಂತ ಹೇಳ್ತೀವಿ, ನೀರನ್ನ ಹಾಕಿಬಿಟ್ಟು ನಾವು ಕೂಲ್ ಮಾಡ್ತೇವೆ. ಒಂದು ಬೇರ್ಪಡಿಸಿಕೆ ಅಂತ ಹೇಳ್ತೀವಿ, ಸಪ್ರೇಷನ್ ಅಂದರೆ ಯಾವುದೋ ಒಂದು ವಸ್ತು ಸುಡ್ತಾ ಇತ್ತಂತಾರೆ ಆ ಥರ ಅಕ್ಕಪಕ್ಕದ್ದು ಎಲ್ಲ ನಾವು ಸಪ್ರೇಟ್ ಮಾಡಿದ್ರೂ ಕೂಡ ಇರು ಅಷ್ಟೇ ಸುಟ್ಟು ಅಲ್ಲೇ ಮುಗಿದು ಹೋಗಿಬಿಡ್ತದೆ, ಆ ರೀತಿಯೂ ಮಾಡ್ತೀವಿ. ಇನ್ನೊಂದು ಮುಚ್ಚಳಿಕೆ ಅಂತ ಹೇಳ್ತೀವಿ. ಸೊ ಅದು ಆಯಿಲ್ ಫೈರ್ಗಳಿಗೆ ತುಂಬ ಅನುಕೂಲ ಆಗುವಂಥದ್ದು ಅದು. ಸೊ ಅದ್ರ ಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಆಕ್ಸಿಜನ್ ಸಪ್ಲೈನ ಆಮೇಲೆ ಬರ್ನಿಂಗ್ ಫ್ಯೂಯಲ್ನ ಅದನ್ನ ಕಟ್ ಆಫ್ ಮಾಡ್ತೀವಿ. ಸೊ ಆ ರೀತಿ ಕಟ್ ಆಫ್ ಮಾಡಿದಾಗ ಏನಿರುತ್ತೆ ಅದು ಕೂಡ ಬೆಂಕಿ ಆರಿಸೋಕ್ಕೆ ಈಸಿ ಆಗ್ತದೆ. 3 ಥರ ಬೆಂಕಿನ ಆರಿಸೋ ವಿಧಗಳು. ಸೊ ಇವು 3 ಈ ಬೆಂಕಿಗಳನ್ನು ನಾವು ನಾರ್ಮಲ್ ಆಗಿ 4 ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ 1ನೇದು ಬಂದುಬಿಟ್ಟು ಎ ಗ್ರೂಪ್ ಫೈರ್, ಬಿ ಗ್ರೂಪ್, ಸಿ ಗ್ರೂಪ್, ಡಿ ಗ್ರೂಪ್ ಅಂತ ಹೇಳ್ತೀವಿ. ಸೊ ಎ ಗ್ರೂಪ್ ಫೈರ್ಗಳಂತಂದರೆ ಯಾವುದೋ ಒಂದು ವಸ್ತು ಸುಟ್ಟಾದ್ಮೇಲೆ ಬೂದಿ ಆಗುತ್ತಲ್ಲ ಅವನ್ನೆಲ್ಲ ಎ ಗ್ರೂಪ್ಗೆ ಕ್ಯಾಟಗರೈಸ್ ಮಾಡ್ತೀವಿ. ಬಿ ಅಂತಂತಂದರೆ ಲಿಕ್ವಿಡ್ ಫೈರ್ಗಳು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು. ಸೊ ಆಯಿಲ್ ಫೈರ್ಗಳೆಲ್ಲ ಬಿ ಕ್ಲಾಸ್ಗೆ ಸೇರ್ಪಡೆ ಮಾಡ್ತೀವಿ. ಸಿ ಕ್ಲಾಸ್ ಅಂತಂದರೆ ಗ್ಯಾಸ್ ಫೈರ್ಗಳೆಲ್ಲ. ಡಿ ಕ್ಲಾಸ್ ಅಂತಂದರೆ ಮೆಟಲ್ ಫೈರ್ಸ್ಗಳು. ಸೊ ಡಿಪೆಂಡಿಂಗ್ ಆನ್ ವಾಟ್ ಟೈಪ್ ಆಫ್ ಫೈರ್ ಇಟ್ ಈಸ್ ನಾವು ಆ ಬೆಂಕಿನ ಆರಿಸ್ತೇವೆ. ನೀವು ಕೂಡ ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಬೆಂಕಿನ ಆರಿಸ್ಬೇಕಂತಂದ್ರೆ ಅದು ಯಾವ ಥರ ಬೆಂಕಿ ಅಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದೇನು 4 ಫೈರ್ ಅಂತ ಹೇಳಿದ್ವಿ, ಅದನ್ನು ಆರ್ಸಕ್ಕೆ 4 ಗ್ರೂಪಾಗಿ ಡಿವೈಡ್ ಮಾಡಿದ್ವಿ. ಆ 4 ಗ್ರೂಪ್ನ ಬೆಂಕಿ ಆರಿಸ್ಬೇಕಾದ್ರೆ 4 ಥರ ಮೀಡಿಯಾಗಳನ್ನ ಕಂಡು ಹಿಡಿದಿದ್ದಾರೆ. ಸೊ ಒಂದು ನಾವು ನೀರನ್ನ ಯೂಸ್ ಮಾಡಿಬಿಟ್ಟು ಮಾಡ್ತೇವೆ, ಇನ್ನೊಂದು ಫೋಮ್ ಅಂತ ಹೇಳ್ತೀವಿ, ನೊರೆ ಬರ್ತದೆ ಅದರಿಂದ, ಅದನ್ನು ಯೂಸ್ ಮಾಡಿಬಿಟ್ಟು ಮಾಡ್ತೇವೆ. ಇನ್ನೊಂದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡಿಬಿಟ್ಟು ಮಾಡ್ತೇವೆ. ಈಗ ಡ್ರೈ ಕೆಮಿಕಲ್ ಪೌಡರ್ ಅಂತ ಹೇಳ್ತೇವೆ ಅಥವಾ ABC ಪೌಡರ್ ಅಂತ ಹೇಳ್ತೇವೆ. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಬೆಂಕಿನ ಆರಿಸ್ತೇವೆ. ಸೊ ಇವೇನು 4 ಗ್ರೂಪ್ಗಳಂತ ನಾವು ಬೆಂಕಿ ಡಿವೈಡ್ ಮಾಡಿದ್ವಿ, ಅವತ್ತನ್ನು ಆರ್ಸೋಕ್ಕೆ 4 ಥರ ಬೇರೆ ಬೇರೆ ಮೀಡಿಯಾಗಳು ಕೂಡ ಇದಾವೆ ಅದನ್ನು ಆರಿಸೋಗೋಸ್ಕರ. ಸೊ ಯಾವುದೇ ಒಂದು ಫೈರ್ನ ಆರಿಸ್ಬೇಕಂತಂದ್ರೆ ಅದು ಯಾವ ಕೆಟಗರಿಗೆ ಸೇರ್ತೈತೆ ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇಲ್ಲ ಆದರೆ ಅದರಿಂದ ನಮಗೆ ಅಡ್ವರ್ಸ್ ಎಫೆಕ್ಟ್ ಆಗೋದು ಕೂಡ ಚಾನ್ಸಸ್ ಇರ್ತದೆ. ಒಂದು ಎಕ್ಸಾಂಪಲ್ ತೊಗೊಳ್ತೇನೆ, ಒಂದು ಸಣ್ಣ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಯಿಲ್ ಫೈರ್ ಆಗಿರುತ್ತೆ, ನಮ್ಮ ಮನೆಯಲ್ಲೇ ತೊಗೊಳ್ಳೋಣ. ಮನೆಯಲ್ಲಿ ನಾವು ಹಬ್ಬ ಬಂದಾಗ ನಾವು ಎಲ್ಲ ಏನಾದರೂ ಹಪ್ಪಳ ಕರಿಯೋಕ್ಕೆ, ಚಕ್ಲಿ ಕರಿಯೋಕ್ಕೆ ಎಣ್ಣೆನ ಬಾಯ್ಲ್ ಮಾಡೋಕ್ಕೆ ಇಡ್ತೀವಿ. ಆ ಎಣ್ಣೆ ಬಾಯ್ಲ್ ಮಾಡೋಕ್ಕೆ ಇಟ್ಟಾಗ ಅಲ್ಲಿ ಸಡನ್ಲಿ ಏನಾಗುತ್ತೆ, ಫ್ಲೇಮ್ ಬಂದುಬಿಡ್ತೈತೆ, ಬೆಂಕಿ ಹತ್ಕೊಂಡ್ಬಿಡ್ತೈತೆ. ಸೊ ತಕ್ಷಣಕ್ಕೆ ನಾವು ಯಾರೂ ನೀರನ್ನ ಹಾಕಂಗಿಲ್ಲ. ನೀರು ಹಾಕೋದ್ರಿಂದ ಏನಾಗುತ್ತೆ, ಸ್ಪಾರ್ಕಲ್ಸ್ ಇರೋಕ್ಕೆ ಸ್ಟಾರ್ಟ್. ಒಂದು 2ನೇದು ಏನಾಗುತ್ತೆ, ನಾವು ನೀರು ಹಾಕಿದಾಗ ಆ ಪಾತ್ರೆಯಲ್ಲಿ ನೀರು ತುಂಬಿಕೊಂಡು ಆಯಿಲ್ ಮೇಲೆ ಫ್ಲೋಟ್ ಆಗಿ ಆಚೆ ಸ್ಪಿಲ್ ಆಗೋಕ್ಕೆ ಕೂಡ ಚಾನ್ಸಸ್ ತುಂಬ ಇರುತ್ತೆ. ಸೊ ಇವನ್ ನಮ್ಮ ಪೇರೆಂಟ್ಸ್ ನಮ್ಗೆ ಇದ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ, ಆದರೂ ಕೂಡ ಅವ್ರು ಏನು ಮಾಡ್ತಾರೆ ಅಂತಂದರೆ ತಕ್ಷಣಕ್ಕೆ ಒಂದು ಮುಚ್ಚಳ ತೊಗೊಂಡು ಮುಚ್ಚಿಬಿಡ್ತಾರೆ, ಅದ್ರ ಮೇಲೆ ಆಕ್ಸಿಜನ್ ಸಪ್ಲೈನ ಕಟ್ ಮಾಡಿಬಿಡ್ತಾರೆ. ಸೊ ಅಲ್ಲಿಗೆ ಅದು ಫೈರ್ ಪುಟ್ ಆಫ್ ಆಗಿಬಿಡ್ತದೆ. ಸೊ ಈ ರೀತಿ ಸೊ ಅವ್ರಿಗೆ ಅದೊಂದು ಹೇಳಿರ್ತಾ ಇರ್ತವೆ, ಯಾವಾಗ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅದು ತಕ್ಷಣಕ್ಕೆ ಮಾಡಿಬಿಡ್ತಾರೆ. ಸೊ ಈ ರೀತಿ ಯಾವುದೇ ಫೈರ್ ಆತಂದ್ರೆ ಅದು ಯಾವ ಥರ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಅದ್ರ ತಕ್ಕಂಗೆ ಎಕ್ಸ್ಟಿಂಗ್ವಿಷಿಂಗ್ ಮೀಡಿಯಾ ಯೂಸ್ ಮಾಡೋದು ಇಂಪಾರ್ಟೆಂಟ್. ನನಸದ ವೇಣು ಧ್ವನಿ